ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಗಣೇಶನನ್ನು ಪ್ರಾರ್ಥಿಸುತ್ತಾ ಹಾಗೂ ಈ ಭಾಗದ ಗ್ರಾಮ ದೇವತೆಯ ಅನುಗ್ರಹವನ್ನು ಬೇಡುತ್ತಾ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ನೀಡುತ್ತಿದ್ದೇವೆ. ಬದುಕಲೊಂದು ನೆಪ ಈ ಕಾಯಕ. ಉದ್ಯೋಗ ಯಾವುದೇ ಇರಲಿ, ಕೆಲಸ ಮಾಡುವವರು ಯಾರೇ ಆಗಿರಲಿ, ತಮ್ಮ ಕಾಯಕವನ್ನು ಮೆಚ್ಚುವಂತೆ ಮಾಡಿದರೆ ಅದುವೇ ಸ್ವರ್ಗ ಎಂಬುದು ಬಸವಣ್ಣನವರ ತತ್ವ. ಕಾಯಕವೇ ಕೈಲಾಸ ಎಂಬುದರ ತಾತ್ಪರ್ಯ. ಅಲ್ಲದೆ ನಂಬಿ ಕೆಲಸ ನೀಡಿದವರಿಗೆ ನೀಡುವ ನ್ಯಾಯ. ಅಂತಹ ತತ್ವದೊಂದಿಗೆ ಶ್ರಮಜೀವಿಗಳಾಗಿ ಶ್ರಮ ಗೌರವವನ್ನು ಹೊಂದಿ ನಿಷ್ಠಾವಂತರಾಗಿ ಜನನ ಕಾರ್ಯಕ್ರಮದಿಂದ ಪ್ರಾರಂಭವಾಗಿ ಮರಣೋತ್ತರ ಕಾರ್ಯಕ್ರಮದವರೆಗೂ ಅದೇ ಶ್ರದ್ಧಾ ಭಕ್ತಿಯಿಂದ ಒಂದು ಕಾರ್ಯಕ್ರಮಕ್ಕೆ ಮೆರುಗು ನೀಡುವವರು ಎಂದರೆ ಶಾಮಿಯಾನ ಮತ್ತು ಧ್ವನಿ ಬೆಳಕು ಸಂಯೋಜಕರು. ನಗರೀಕರಣದಿಂದ ನಾಡಿನ ಮೂಲ ಸಂಸ್ಕೃತಿ ನೆಲೆಯನ್ನು ಕಳೆದುಕೊಳ್ಳುತ್ತಿದ್ದು ಜನರ ಬದುಕು ಅಸ್ಥಿರವಾಗಿದೆ. ಶ್ರಮ ಜೀವನಕ್ಕೆ ಬೆಲೆ ಇಲ್ಲವಾಗಿದ್ದು ದುರಾಸೆಯ ದೌರ್ಜನ್ಯದ ಸ್ವಾರ್ಥಿಗಳ ತಾಣಗಳಾಗಿ ನಗರಗಳು ಮೈದಾಳುತ್ತಿದೆ. ಕೇವಲ ಆಕರ್ಷಣೆಗಳಿಗೆ ಒಳಗಾಗಿರುವ ಇಂದಿನ ಜನತೆ ಪರಂಪರೆ ಮೌಲ್ಯಗಳನ್ನು ಕಡೆಗಣಿಸುತ್ತಿದೆ. ಇಂತಹ ಸಂದರ್ಭದಲ್ಲಿಯೂ ಅಧಿಕಾರ ವಿಮುಖತೆ, ಶ್ರಮಜೀವನ, ಸರಳ ಬದುಕನ್ನೇ ಮೌಲ್ಯವನ್ನಾಗಿಸಿ ಜನರ ಬೇಡಿಕೆಗಳಿಗೆ ಸ್ಪಂದಿಸುವವರು ಶಾಮಿಯಾನ ಮತ್ತು ಧ್ವನಿ ಬೆಳಕು ಸಂಯೋಜಕರು. ತಮ್ಮ ದುಡಿಮೆಯ ಪಾಲನ್ನು ಕೇವಲ ಸ್ವಾರ್ಥ ಬದುಕಿಗಾಗಿ ಬಳಸದೆ ಒಂದಿಷ್ಟು ಸಮಾಜಮುಖಿ ಕಾರ್ಯಗಳಿಗೆ ವಿನಿಯೋಗಿಸಿ ಸಂತೃಪ್ತಿ ಪಡುವವರು ಈ ಶ್ರಮಜೀವಿಗಳು. ಅದರ ಒಂದು ಭಾಗವಾಗಿ ಎಲ್ಲರ ಸಮಾಗಮ, ಅದುವೇ ಈ ಸ್ನೇಹ ಸಂಗಮ 2025. ಶ್ರದ್ಧೆ, ಭಕ್ತಿ ಮತ್ತು ಶಾಂತಿಯ ಸಂಕೇತವಾಗಿರುವ ಮಂಗಳವಾದ್ಯವು ನಮ್ಮ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ನೀಡಲು ಸಿದ್ಧವಾಗಿದೆ. ಮಂಗಳವಾದ್ಯವು ಪಾವನ ಶಬ್ದದ ಮೂಲಕ ಶುದ್ಧತೆ ಮತ್ತು ಸೌಹಾರ್ದತೆಯನ್ನು ತರುತ್ತದೆ. ಪ್ರಾರಂಭದಲ್ಲಿ ಇದು ನಮ್ಮ ಮನಸ್ಸನ್ನು ನೆಮ್ಮದಿಯತ್ತ ಕೊಂಡೊಯ್ಯುತ್ತದೆ ಮತ್ತು ಶ್ರದ್ಧಾಭಾವವನ್ನು ಮೂಡಿಸುತ್ತದೆ. ಈಗ ಮಂಗಳವಾದ್ಯವನ್ನು ನುಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಪಾವನ ಶುಭಾರಂಭವನ್ನು ನೀಡೋಣ. ಮಂಗಳವಾದ್ಯ ನುಡಿಸಲು ಶ್ರೀ ರಂಗರಾಜು ಪಿಳ್ಳೆಯವರು ಇವರನ್ನು ವಿನಂತಿಸ್ತಾ ಇದ್ದೇವೆ. ಮಂಗಳವಾದ್ಯದ ಮೂಲಕ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ನೀಡಿರುವಂತಹ ಶ್ರೀಯುತ ರಂಗರಾಜ ಪಿಳ್ಳೆ ತಂಡದವರಿಗೆ ಧನ್ಯವಾದಗಳು. ಬಂಧುಗಳೇ, ಪವಿತ್ರ ವೇದ ಮಂತ್ರಗಳ ಘೋಷಣೆ ನಮ್ಮ ಮನಸ್ಸಿಗೆ ಶಾಂತಿ ತರುತ್ತದೆ, ಜ್ಞಾನದ ಬೆಳಕನ್ನು ಹರಡುತ್ತದೆ. ವೇದ ಮಂತ್ರಗಳು ನಮ್ಮ ಸಂಸ್ಕೃತಿಯ ಶ್ರೇಷ್ಠ ಪರಂಪರೆಯನ್ನು ಪ್ರತಿಬಿಂಬಿಸುತ್ತವೆ. ಇದು ಜ್ಞಾನ, ಭಕ್ತಿ ಹಾಗೂ ಶಕ್ತಿಯ ಸಂಕೇತವಾಗಿದೆ. ಕಾರಣ ವೇದಘೋಷದೊಂದಿಗೆ ಈ ಸುಂದರ ಕಾರ್ಯಕ್ರಮವನ್ನು ಪಾವನಗೊಳಿಸೋಣ.
ಮನಸ್ಸನ್ನು ಸಮಾಧಾನಗೊಳಿಸಿ ಈ ದಿವ್ಯ ಮಂತ್ರವನ್ನು ಶ್ರವಣಿಸೋಣ. ವೇದಘೋಷ ಮಂತ್ರಕ್ಕಾಗಿ ವೇದಮೂರ್ತಿ ಶ್ರೀ ರವಿ ಭಟ್ರವರು ವೇದಿಕೆಗೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈರಂಗೈಃ ಸುಷ್ಠುವಾಗುಂಸಸ್ತನೂಭಿಃ, ವ್ಯಶೇಮ ದೇವಹಿतं ಯದಾಯುಃ. ಸ್ವಸ್ತಿ ನ ಇಂದ್ರೋ ವೃद्धಶ್ರವಾಃ, ಸ್ವಸ್ತಿ ನಃ पूषा विश्ववेदाः, स्वस्ति नस्तार्क्ष्यो अरिष्टनेमिः, स्वस्ति नो बृहस्पतिर्दधातु. ओम शान्तिः शान्तिः शान्तिः. ओम गणानां त्वा गणपतिगुं हवामहे कविं कवीनामुपमश्रवस्तमं, ज्येष्ठराजं ब्रह्मणां ब्रह्मणस्पदान शृण्वन्नोतिभिः सीदसादनं. प्रणो देवी सरस्वती वाजेभिर्वाजिनीवते, धीनाममित्र्यवतो. ओम तच्छंयोरावृणीमहे गातुं यज्ञाय गातुं यज्ञपतये. देवी स्वस्तिरस्तु नः, स्वस्तिर्मानुषेभ्यः. ऊर्ध्वं जगातु भेषजं, शन्नो अस्तु द्विपदे शञ्चतुष्पदे. ओम शान्तिः शान्तिः शान्तिः. हरिः ओम. ವೇದಘೋಷ ಮಂತ್ರವನ್ನು ಪಠಿಸಿದಂತಹ ಶ್ರೀಯುತ ರವಿ ಭಟ್ ತೆಪ್ಪಾರವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಬಂಧುಗಳೇ, ನಮ್ಮದು ಸನಾತನ ಸಂಸ್ಕೃತಿ. ಯಕ್ಷಗಾನ ನಮ್ಮ ಕರಾವಳಿಯ ಸುಪ್ರಸಿದ್ಧ ಕಲೆ. ಒಂದು ಯಕ್ಷ ನೃತ್ಯದ ಮೂಲಕ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ಇದೀಗ ಒಂದು ಚಿಕ್ಕ ಯಕ್ಷ ನೃತ್ಯ ತಮ್ಮ ಮುಂದೆ.